ವಾಸುದೇವನೋ ದ್ವಾರಕಾ ಪುರವರದಿ ಶ್ರೀ ವಾಸುದೇವನೋ ಪರಿಪರಿಯ ಪಾಠಕರ ಗಡಣದಿ ಇರುತ್ತಿರಲ್ಗೆ ಪರಿಪರಿಯ ಪಾಠಕರ ಗಡಣದಿ ಇರುತ್ತಿರಲ್ಗೆ ಪರಿಪರಿಯ ಪಾಠಕರ ಗಡಣದಿ ಇರುತ್ತಿರಲ್ಗೆ ಬಂದನು ದೇವರ ದೇವ ಎನ್ನುವ ಹಾಗೆ ಲೋಕಮುಖದಲ್ಲಿ ನನ್ನನ್ನು ಕೊಂಡಾಡುವವರು ಅನೇಕ ಮಂದಿ. ಹೊಗಳುವ ಪಕ್ಷ ಒಂದು ಕಡೆ ಇದ್ರೆ ತೆಗಳುವ ಪಕ್ಷ ಇನ್ನೊಂದು ಕಡೆ. ಆದರೆ ಈ ಕರ್ಮಭೂಮಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿ ತಾನು ಮಾಡಬೇಕಾದಂಥ ಕಾರ್ಯಗಳೇನೆಂಬುದನ್ನು ಸೂಕ್ಷ್ಮವಾಗಿ ವ್ಯವಹರಿಸುವುದು ನಿಜವಾಗಿ ಅವರಿಗೆ ಕರ್ತವ್ಯ. ಅದರಿಂದ ಹೊರತಾಗಿದ್ದವರೇನು ನಾನಲ್ಲ. ಎಂದಿನ ಹಾಗೆ ದ್ವಾರಕೆಯಲ್ಲಿ ಇರುವಂತಹ ಸಂದರ್ಭ ಇಂದ್ರಪ್ರಸ್ಥದಿಂದ ಇಂದ್ರಸೇನವನ್ನು ಏನು ಎತ್ತೆನ್ನುವ ಹಾಗೆ ಸೂಚಿಸಿದಾಗ ಅತಿ ಶೀಘ್ರವಾಗಿ ಧರ್ಮಶ್ರೇಷ್ಠ ನಿಮ್ಮನ್ನು ನೋಡುವಂತ ಅಪೇಕ್ಷೆಯನ್ನು ಹೊಂದಿದ್ದಾರೆ ಅಂತ ಹೇಳಿದ. ಆದೀತಪ್ಪ ನಾಳೆಯ ದಿವಸ ಹೋಗೋಣ ಅಂತ ಅವರಿಗೆ ಇರಿಸಿಕೊಂಡಂತ ಹೋಗುದು. ಸಭೆಯ ಕಲಾಪಗಳನ್ನೆಲ್ಲ ಪೂರೈಸಿ ಪ್ರತ್ಯೇಕವಾದಂತಹ ಭವನವನ್ನ ಸೇರಿ ನಿತ್ಯದ ಕಲಾಪದ ಕುರಿತಾಗಿ ಆಲೋಚನೆ ಮಾಡಿದವರು. ಆದರೆ ತಮ್ಮಳನ್ನು ನೋಡಿಕೊಳ್ಳುವುದಕ್ಕೆ ಅಣ್ಣನಿದ್ದಲಿಗೆ ನೇರವಾಗಿ ಹೋಗುವವರಿದ್ದರೂ ಸಹ ಪ್ರತ್ಯೇಕವಾಗಿ ನನ್ನನ್ನು ಕಾಣಲಿಕ್ಕೆ ಬರುವಂತ ವರ್ಗಗಳೇ ಅನೇಕ. ಹಾಗಿರುತ್ತೋ ಇವತ್ತು ಯಾರ್ಯಾರ ಸಮಸ್ಯೆಗಳು ಏನೇನು ಅಲ್ಲ ಸಮಸ್ಯೆಯನ್ನ ಪರಿಹರಿಸಿಕೊಂಡು ಸಂತೋಷಪಟ್ಟವರು ಯಾರು ಇದೆಲ್ಲ ತಿಳುವಳಿಕೆ ಸೂಕ್ತವಾದಂತಹ ಅವಕಾಶ ಸಮಯ ಸಂದರ್ಭ ಕೂಡಿ ಬಂದಿದೆ. ಅವಕಾಶ ಇದ್ದವರು ಬಳಸಿಕೊಳ್ಳಬಹುದು. ಪನ್ನಗ ಶಯನನ ಪಾದದ ಸನ್ನಿಧಿ ಕೈಯೊಂದ ಭಿನ್ನಯಿಸಿದ ಬಂದುದನು. ನಮೋ ನಮಃ. ಯಾರು ನೀನು? ನಾನೊಬ್ಬ ಖೈದಿ. ಎಳೆದು ಸೆರೆಮನೆಯ ಖೈದಿ. ಹೌದು, ಆದ್ರೆ ನಿಮ್ಮ ಸೆರೆಮನೆಯ ಖೈದಿ ನಾನಲ್ಲ. ನಮ್ಮ ಸೆರೆಮನೆಯ ಖೈದಿ ನೀನಲ್ಲ. ಅಲ್ಲ. ಮತ್ತೆ ಎಲ್ಲಿಯವ ಅಂತ ಹೇಳ್ಬೋದಲ್ಲ? ಹೇಳ್ಬಹುದು, ಆದ್ರೆ ಸಮಸ್ಯೆ ಅಲ್ಲ. ಇಲ್ಲಿದ್ದವರೆಲ್ಲ ನಿಮ್ಮವರೆಯ ಅಥವಾ ಒಂದೊಂದು ಕಡೆ ವರ್ಷೇಡಿ ಇದ್ದು ಮಳೆಗಾಲದಲ್ಲಿ ಅಪರೂಪಕ್ಕೆ ಒಂದೊಂದು ಕಡೆ ಗೊತ್ತಾಗುವವರೇ ಇದ್ದಂಥ ಆ ಸಂದೇಹ ಬಂದ್ರೆ ಅಪರಾಧ ಅಲ್ಲ ಬಿಟ್ಟು. ಯಾಕಂತ ಹೇಳಿದ್ರೆ ಇಲ್ಲಿ ನೀನು ಪ್ರಥಮ ಅಲ್ಲ, ಅದಕ್ಕಾಗಿ ಈ ಸಮಸ್ಯೆ ಹುಟ್ಟಿಕೊಂಡದ್ದು. ಹಾಗಂತ ಇಲ್ಲಿರುವವರೆಲ್ಲ ನಮ್ಮವರೇ ಒಂದು ವೇಳೆ ನಮ್ಮವರು ಅಲ್ಲದೇ ಇದ್ರೂ ಸಹ ನಮ್ಮನ್ನು ನೋಡಿದ್ಮೇಲೆ ನಮ್ಮವರೇ ಆಗ್ತಾರೆ ಎನ್ನುವಂಥ ವಿಶ್ವಾಸ. ಅಪರೂಪಕ್ಕೆ ಬರುವವರಲ್ಲ ನಮ್ಮನ್ನು ನೋಡಿದ್ಮೇಲೆ ನಮ್ಮವರೇ ಆಗಿರ್ತಾರೆ. ಹೌದಾ? ಇದೆಂಥದ್ದು ಇದು? ಇದು ವೇಷ. ಯಾರಿಗೆ ಮೋಸ ಮಾಡುವುದಕ್ಕಾಗಿ ವೇಷ ಅಂದ್ರೆ ನಿಮ್ಮಲ್ಲಿ ವೇಷ ಮಾಡುವರೆಲ್ಲ ಮೋಸ ಮಾಡುವುದ? ಎಲ್ಲೋ ಪಾಪ ಒಂದೊಂದು ದಿವಸ ಎರಡೆರಡು ಕಡೆ ಮಾತು ಕೊಟ್ಟು ಒಂದ್ ಕಡೆ ಹೋಗುವುದು ಹೆಚ್ಚು ಕಡಿಮೆ ಆಗುವುದು ಹೀಗೆ ಬಿಟ್ಟರೆ ಮೋಸ ಮಾಡುವುದು ಹಾಗೆಲ್ಲ ಪುಣ್ಯಾತ್ಮ ಅಂತ ವರ್ಗದವರು ಇದ್ದಾರೆ ಅಂತ ನಾವು ಕೇಳಿದ್ದೇವೆ. ಅಂದ್ರೆ ಈ ವೇಷ ಆಗುವ ಮೋಸ ತಪ್ಪಿಸಿಕೊಳ್ಳಿ. ಇದು ಮೋಸ ಮಾಡುವುದಕ್ಕಾಗಿ ವೇಷ ಅಲ್ಲ, ಆಗಿರುವ ಮೋಸವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ವೇಷ. ಯಾರಿಂದ ಎಲ್ಲಿ ಮೋಸ ಆಯ್ತು ಹೇಳ್ಬೇಕು. ಮುರವೈರಿ ಲಾಲೀಸಯ್ಯ Come
ಸೆರೆಮನೆಯೊಳಗಿರ್ತಾನ ಧರಣೀಶ ಮಗಧನ ಧರಣೀಶ ಮಗಧನ ಸೆರೆಮನೆಯೊಳಗಿರ್ತಾನ ಅರಗರ ಉಯ್ಯಲನು ನಾ ಬೇಳೆನೋ ಅರಗರ ಉಯ್ಯಲನು ನಾ ಬೇಳೆನೋ ನಮೋ ನಮಃ. ಶುಭವಾಗಲಿ. ಓ ಮೂಲವೈರಿ, ಓ ನರಕಮರ್ದನ, ಓ ರಕ್ಕಸಾಂತಕ, ಓ ಗೌಸಾಂತಕ, ಓ ದುಷ್ಟ ಶಿಕ್ಷಕ. ನಿನಗಾಗಿರುವ ಸಮಸ್ಯೆ ಏನು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ನಾನು ಹೊರಟ್ರೆ ಬಂದಂತ ನೀನು ನನ್ನನ್ನು ಏಕಾಏಕಿಯಾಗಿ ಹಂತಕರ ಸಾಲಿಗೆ ಸೇರಿಸ್ತಾ ಇದೀಯ. ಏನು ಕೊಲ್ಲಿಕ್ಕಾಗಿ ಹುಟ್ಟುಕೊಂಡವ ನಾನು ಅಂತ ಅಡು. ಮತ್ತೆ ಹೀಗೂ ಹೇಳುವ ಜನ ನಿಮ್ಮನ್ನ ಹೊಗಳಿದ್ದಾರೆ. ಪ್ರಭಾಕರ ಎನ್ನುವುದಾಗಿ, ಕರುಣಾನಿಧಿಗಳು ತಾವು ಶಿಷ್ಟರನ್ನ ಸಂರಕ್ಷಿಸುವರು ಎನ್ನುವುದಾಗಿ. ಓ ದೇವ, ಹೇಳಿದ್ದಲ್ಲ ನಾನು, ಸೆರೆಮನೆಯ ಆಳು ಹೌದು, ಖೈದಿ ಹೌದು, ಆದ್ರೆ ಇಲ್ಲಿಯವಲ್ಲ, ಎಲ್ಲಿಯವ ಎನ್ನುವುದಾಗಿ. ಬೇರೆ ಎಲ್ಲಿಂದಲೋ ಬಂದವ. ಹೌದು. ಸತ್ಯ ಹೇಳಬೇಕು ಅಂದ್ರೆ ನಾವು ಒಂದು ಕಾಲದಲ್ಲಿ ಅರಸು ಮಕ್ಕಳು. ನೀವು ಹೌದು, ಒಂದು ಕಾಲದಲ್ಲಿ ಅರಸು ಮಕ್ಕಳು. ಈಗ ಈಗ ಬದುಕನ್ನು ಅರಸುವ ಮಕ್ಕಳು. ರಸ ಹೋಗ್ಲಿ, ಬದುಕನ್ನು ಅರಸುವ ಮಕ್ಕಳು, ರಸ ಹೋಗಿ ಅರಸುವ ಅರಸುವ ಮಕ್ಕಳು. ಹಾಗೆ ಅರಸುವ ಮಕ್ಕಳಾಗ್ಲಿಕ್ಕೆ ಯಾರು ಕಾರಣ? ಎಲ್ಲೋ ಮಕ್ಕಳು ಬರೆಯುವಂತ ಉತ್ತರಕ್ಕೆ ಬರುವ ಪ್ರಶ್ನೆ ಪತ್ರಿಕೆ ಹೆಚ್ಚು ಕಡಿಮೆ ಆಗಿ ನಾವು ಅರಸುವ ಮಕ್ಕಳಾಗುತ್ತೆ. ಹಾಗೇನು ಹಾಗೆ ಆ ಹೋರಾಟಕ್ಕೆ ಇಳಿದು ಸಿಕ್ಕಿಬಿದ್ದವ ನೀನಲ್ಲ. ಅಂಥದ್ದು ಆದದ್ದೇ ಅಲ್ಲ. ಆದದ್ದು ಹೇಗೆ? ಹೇಗೆ? ಮಗದೇಶದ ಸೆರೆಯಾಳುಗಳು ನಾವು, ಗಿರಿವ್ರಜ ಪಟ್ಟಣದ ಅಧಿಕಾರಿ ಜರಾಸಂದನ ಸೆರೆಯಾಳುಗಳು ನಾವು. ಅವ ನಮ್ಮನ್ನ ಸೆರೆಮನೆಯಲ್ಲಿಟ್ಟಿದ್ದಾನೆ. ಸೆರೆಮನೆ ಯಾಕೆ ಏನು ಅಂತ ಕೇಳಿದ್ರೆ ಕಾರಣ ಕಾರಣ ವಿನಾಕಾರಣ ಅಂದ್ರೆ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ಅವನ ಉದ್ದೇಶ ಏನೇನುವುದಾಗಿ. ನರಮೇಧ ಮಾಡುವುದೇ ಅವನ ಉದ್ದೇಶ. ಹಾಗಾಗಿ ನಮ್ಮಂತ ಅರಸು ಮಕ್ಕಳನ್ನೆಲ್ಲ ಒಟ್ಟು ಮಾಡಿದ್ದಾನೆ. ಒಟ್ಟು ಮಾಡಿ ಹೆಚ್ಚು ಕಡಿಮೆ ಒಂದು 87 ಅರಸು ಮಕ್ಕಳನ್ನು ಒಟ್ಟು ಮಾಡಿದ್ದಾನೆ. 87 ಮಂದಿ ಅರಸು ಮಕ್ಕಳನ್ನ ಸೆರೆಯಲ್ಲಿಟ್ಟ. ಸೆರೆಯಲ್ಲಿಟ್ಟಿದ್ದಾನೆ. ಅಂದ್ರೆ ನೀವೆಲ್ಲ ಅಪರಾಧ ಮಾಡಿ ಸೆರೆಮನೆ ಸೇರಿದವರಲ್ಲ, ಅಲ್ಲ ಅಲ್ಲ, ನಿರಪರಾಧಿ ಕೈದಿಗಳು. ನಿರಪರಾಧಿ ಕೈದಿಗಳು. ಕೈದಿಗಳು ಅಂತ ಅವನು ತೀರ್ಮಾನ ಮಾಡಿದ್ದು. ತೀರ್ಮಾನ ಆದದ್ದೇನಲ್ಲ, ಅಲ್ಲ, ನಿರಪರಾಧಿಗಳು ನಾವು. ಉದ್ದೇಶ ಕೇಳಿ ನಮ್ಮත් ಹೇಳಲಿಲ್ಲ. ಆಮೇಲೆ ನಮ್ಗೆ ಗೊತ್ತಾದದ್ದು ಇಂಥ ಉದ್ದೇಶದಿಂದ ಮಾಗದ ಹೀಗೆ ಮಾಡ್ತಾ ಇದ್ದಾನೆ ಎನ್ನುವುದಾಗಿ. ಹಾಗೆ ಸೆರೆಯಲ್ಲಿದ್ದಂತ ನಾವು ಈ ಅನ್ಯಾಯವನ್ನು ವಿರೋಧಿಸುವುದು ಹೇಗೆ, ಏನು ಮಾಡುವುದು, ಮುಂದೇನು ಮಾಡಬೇಕು ಎನ್ನುವುದಾಗಿ ನಮ್ಮಲ್ಲೇ ನಾವು ಯೋಚಿಸ್ತಾ ಇದ್ದೇವೆ. ಇದ್ದವರು ನೀವು ಹೌದು, ಬದುಕುವ ದಾರಿಯನ್ನು ಕಂಡುಕೊಳ್ಳಬೇಕು, ಸೆರೆಯಿಂದ ಹೊರಬರಬೇಕು. ಹೌದು, ಸರಿ ಎನ್ನುವುದಾಗಿ ಯೋಚಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅಷ್ಟೊತ್ತಿ ಇವರು ಬಂದರು. ದೇವಋಷಿ ನಾರದರು. ಯಾರು ಬಂದ್ರು? ದೇವಋಷಿ ನಾರದರು ಬಂದರು. ನೀವು ಎಷ್ಟು ಮಂದಿ ಇದ್ದದ್ದು ಅಂತೆ? 87. ಅಲ್ಲಿಗೆ ಸರಿಯಾಗಿ 88 ಆಯ್ತು. ನಾರದ್ರು ಯಾರ್ದಾರು ಕೈಗೆ ಸಿಕ್ಕುವರು ಅವರು. ಹೇಳಿದ್ದೇವೆ. ಅವ್ರು ಯಾರ ಕೈಗೂ ಸಿಕ್ಕೂರಲ್ಲ. ಯಾರತ್ರ ಅವ್ರನ್ನ ಒಳಗೆ ಹಾಕ್ಲಿಕ್ಕೂ ಆಗುದಿಲ್ಲ. ಪ್ರಯತ್ನ ಪಟ್ಟವರೇ ಒಳ ಸೇರಿದ್ದಾರೆ ಬಿಟ್ರೆ. ಹೌದು, ಅವ್ರು ಒಳಗೆ ಹೋಗಲಿಲ್ಲ. ಹಾಗಂತ ಸೆರೆಮನೆಯ ಹೊರಗಡೆ ಅವರು, ಸೆರೆಮನೆಯ ಒಳಗಡೆ ನಾವು. ಹಾಗೆ ಹೊರಗಡೆ ಇದ್ದಂತ ನಾರದ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಮ್ಮ ಸಮಸ್ಯೆಯನ್ನ ಕೇಳಿದಂತ ಅವರು ನಮಗೆ ಬೇಸರ ಆಗಬಾರದು, ಪರಿಹಾರ ಸಿಗಬೇಕು ಅಂತೇಳಿ ಇದು ಹರಿಕಥೆ ಪ್ರಾರಂಭ ಮಾಡ್ತಾರೆ. ಹೋಗನು ಸೆರೆಮನೆಯಲ್ಲಿ ಎಷ್ಟೋ ಕಾಲಗಳಾಗಿತ್ತು. ಹೌದು, ಮನಸ್ಸಿಗೆ ಬೇಸರ ಆವರಿಸಿಕೊಂಡಿತ್ತು. ಬದುಕುವ ಪದವನ್ನು ಹುಡುಕ್ತಾ ಇದ್ದೆ. ನಾರದ್ರಷ್ಟೊತ್ತಿಗೆ ಬಂದು ಹರಿಕತೆ ಪ್ರಾರಂಭ ಮಾಡಿದ್ದು. ಹೌದು, ನಿಮ್ಗೆ ಆ ದಿವಸ ಕಲೀಲಿಕ್ಕೆ ಏನು ತೊಂದರೆ? ಹೌದು, ತೊಂದರೆ. ಯಾಕೆಂದ್ರೆ ಆ ಹರಿಕತೆ ಕೇಳಲಿಕ್ಕೆ ನಾವು ಮತ್ತಲ್ಲಿ ಇರುವುದೇ
ಹೋಗುವಾಗಿಲ್ಲ. ಕೆಲವು ಕತೆ ಹಾಗೆ, ಕೆಲವು ಕಥೆಯ ಆರಂಭ ಆಗುವಾಗ ಎಲ್ಲರೂ ಇರ್ತಾರೆ, ಬಹಳ ಜನ ಇರ್ತಾರೆ. ಕತೆ ಮುಗಿಯುವಾಗ ಹೇಳುವ ಒಬ್ಬನೇ ಇರು, ಒಂದಷ್ಟು ಒಳ್ಳೇದಾಗಿರ್ತದೆ. ಇದು ಹಾಗಲ್ಲ, ನಾರದ್ರೆ ಹೇಳುವ ಹರಿಕತೆ ಹಾಗ. ನಾವು ಹೋಗುವಾಗೂ ಇಲ್ಲ, ನಾವಿದ್ದದ್ದು ಸೆರೆಮನೆ ಒಳಗೆ. ಹಾಗೆ ಕೇಳಿದ್ದು ನಾವು, ನಮಗೆ ಪರಿಹಾರ ಏನು ಅವರೇ ಹೇಳಿ. ಏನಂತ ಹೇಳಿ? ಧರೆಯ ಭಾರವ ನೀಡುಗೆ ಅವರೇ ಹೇಳಿದ ಕತೆ ದೇವ. ಏನು? ನನ್ನ ಗೋಕುಲದ ಅಂಗಳದಲ್ಲಿ ಪುಟ್ಟ ಮಗು ಒಂದು ಆಟವಾಡ್ತಾ ಇದ್ದಂತೆ. ಸರಿ. ಆ ಪುಟ್ಟ ಮಗು ಆಟವಾಡುವ ಸಂದರ್ಭದಲ್ಲಿ ವಯೋವೃದ್ಧರು ಬಂದು ಭಾರವಾದ ಒಂದು ಮೂಟೆಯನ್ನು ತನ್ನ ತಲೆಯ ಮೇಲೆ ಹೊರಿಸು ಎನ್ನುವುದಾಗಿ ಆ ಮಗುವಿನಲ್ಲಿ ಕೇಳಿಕೊಂಡಿದ್ದಂತೆ. ಆಗ ಆ ಮಗು ತನ್ನಿಂದ ಸಾಧ್ಯವಿಲ್ಲ ಎನ್ನುವುದಾಗಿ ಹೇಳಿದಂತೆ. ಆಗ ಆ ರೊಚ್ಚೆ ಅದು ಹೇಗೋ ಪ್ರಯಾಸ ಪಟ್ಟು ಆ ಭಾರವಾದ ಮೂಟೆಯನ್ನು ತನ್ನ ತಲೆಯ ಮೇಲೆ ಹೊತ್ತು ತನ್ನ ಮನೆಯತ್ತ ಧಾವಿಸಿದಂತೆ. ಸರಿ. ತನ್ನ ಮನೆ ಎದುರುಗಡೆ ಪ್ರಯಾಸ ಪಟ್ಟು ತಾನೇ ಭಾರವಾದ ಮೂಟೆಯನ್ನು ಇಳಿಸಬೇಕು ಎನ್ನುವಾಗ ಈ ಅಂಗಳದಲ್ಲಿ ಆಟವಾಡುತ್ತಿರುವ ಪುಟ್ಟ ಬಾಲಕ ಅವನಾಗೆ ಬಂದು ತಲೆಯಿಂದ ಈ ಭಾರವನ್ನು ಇಳಿಸಿದ್ದಂತೆ. ವ್ಯತಿರಿಕ್ತವಾದಂತಹ ಬದಲಾವಣೆ. ಆಗ ರೊಚ್ಚೆ ಕೇಳಿದಂತೆ, ರಜ್ಜಿ ಕೇಳಿದಂತೆ. ಆಗ ನಾನು ಈ ಭಾರವಾದ ಮೂಟೆಯನ್ನು ನನ್ನ ತಲೆ ಮೇಲೆ ಹೊರಿಸುವಂದಾಗಿ ಹೊರಿಸಲಿಲ್ಲ, ಈಗ ನಾನು ಇಳಿಸುವಂತ ನಿನ್ನ ಹತ್ರ ಕೇಳಲಿಲ್ಲ, ಆದ್ರೂ ನೀ ಇಳಿಸ್ತಾ ಇದೆಯೇ ಯಾಕೆ? ಆಗ ಆ ಮಗು ಹೇಳಿದಂತೆ, ಏನಂತೆ? ನಾನು ಈ ಭೂಮಿಗೆ ಬಂದದ್ದೇ ಜನರ ತಲೆಯ ಮೇಲೆ ಇರುವ ಭಾರವನ್ನು ಇಳಿಸ್ಲಿಕ್ಕೆ ವಿನಃ ಭಾರವನ್ನು ಹೊರಿಸ್ಲಿಕ್ಕಲ್ಲ ಅಂತ ಹೇಳಿದಂತೆ. ಅಷ್ಟು ಸಣ್ಣ ವಯಸ್ಸಲ್ಲಿ ಅಷ್ಟು ದೊಡ್ಡ ಮಾತಾಡುವುದು. ಅಷ್ಟು ಸಣ್ಣ ವಯಸ್ಸಲ್ಲಿ ಅಷ್ಟು ದೊಡ್ಡ ಮಾತಾಡಿದ ಹುಡುಗನಿಗೆ ಇವತ್ತು ನೆನಪು ಮಾಡಿದ ಈ ಹುಡುಗ ನಾನು. ಅಂದ್ರೆ ಆ ಹುಡುಗ ನೀವೇ. ಎಲ್ಲಿ ಕೆಲವೊಬ್ಬರಿಗೆ ಹಾಗೆ ಅವ್ರೇನ್ ಮಾಡ್ತಾ ಇದ್ದೇವೆ ಎಂದು ನೆನಪಿರುವುದಿಲ್ಲ, ಆದ್ರೆ ಅವರಿಗೆ ಅವ್ರ ಅಜ್ಜೆಯಿಂದೆಲ್ಲ ಆಗಾಗ ನೆನಪು ಆಗ್ತಾ ಇರ್ತದೆ. ಹೌದು ದೇವ, ಆ ಮಗು ನೀವೇ. ಆಗ ನಾನು ಹೇಳಿದ್ವಿ, ಏನು? ಯಾಕೆ ಇದೆಲ್ಲ ಸಾಧ್ಯ? ನೀವೆಲ್ಲ ಸೆರೆಮನೆಯ ಹೊರ ಹುಟ್ಟಿ ಸೆರೆಮನೆಯ ಒಳಗೆ ಬಂದವರು, ನಾವೆಲ್ಲ ಹೊರ ಹುಟ್ಟಿ ಒಳ ಬಂದವು. ಇದು ನಮ್ಮನ್ನು ಹೊರಗೆ ಬಿಡಿಸ್ಬೇಕು ಅಂತಾದ್ರೆ ಸೆರೆಮನೆಯ ಒಳ ಹುಟ್ಟಿ ಹೊರ ಓದೋನಿಂದಲೇ ಸಾಧ್ಯ ಅಂತ ಹೇಳಿ ಅಂತವ ಯಾರನ್ನು ಕೇಳಬೇಕಿತ್ತು? ಅದು ನೀವೇ ಅಂತ ಅವರೇ ಹೇಳ್ತಾರೆ. ಸೆರೆಮನೆಯ ಒಳ ಹುಟ್ಟಿ ಹೊರ ಬಂದವರು ನಿಮ್ಮಿಲ್ಲೇ ಇದು ಸಾಧ್ಯ ಅಂತ ಅವ್ರು ಹೇಳಿದ್ದಕ್ಕಾಗಿ. ಹಾಗಿದ್ರೆ ನಿಮ್ಮೆದುರಿಗೆ ಬಂದು ಈ ವಿಷಯವನ್ನು ನಾವು ಹೇಳಬೇಕಲ್ಲ, ಯೋಚಿಸಿ ಆಯ್ತು. ನಮ್ಮಲ್ಲಿ ನಾವೆಲ್ಲ ಯಾರು ಹೋಗಿ ಹೇಳುವುದು, ಯಾರು ಹೋಗಿ ಹೇಳುವುದು ಎನ್ನುವುದಾಗಿ ಒಂದಲ್ಲ, ಮತ್ತೆ ಯಾರು ಸಮಾನರೇ ಎಲ್ಲರೂ ಅಲ್ವಾ? ಎಲ್ಲರೂ ಅರಸು ಮಕ್ಕಳೇ. ಸಮಸ್ಯೆ ಆಗುವುದೇ ಹಾಗೆ. ಒಂದೇ ಸ್ಥಾನದ ವ್ಯಕ್ತಿಗಳು, ಒಂದೇ ಸಮಾನತೆ ಉಳ್ಳವರು ಎಲ್ಲರೂ ಇದ್ದಾಗ ಯಾರನ್ನು ಕಳಿಸುವುದು, ಯಾರನ್ನು ಇರಿಸುವುದು, ಯಾರಿಗೆ ಯಾವ್ದು ಕೊಡುವುದು, ಯಾರಿಗೆ ಯಾವ್ದು ಬಿಡುವುದು ಅನ್ನೋ ಸಮಸ್ಯೆ ಆಗ್ತದೆ. ಪುಣ್ಯಕ್ಕೆ ಸಮಸ್ಯೆ ಆದದ್ದು ನಮಗೆ ಆಗ್ಲಿಲ್ಲ, ಸಮಸ್ಯೆ ಆಗ್ಲಿಲ್ಲ. ನಿಮ್ಮೊಳಗೆ
ಒಬ್ಬನಿಗೆ ಸಮಸ್ಯೆ ಬಂದಿದ್ರೆ ಸಮಸ್ಯೆ ಆಗಿ ಪರಿಹಾರ ಸಿಕ್ತು. ಎಲ್ಲವರು ಯಾರು ಯಾರು ಅಂತ ಯೋಚನೆ ಮಾಡುವಾಗ ದೇವಾ ಧೈರ್ಯದಿಂದ ಹೇಳ್ತಾ ಇದ್ದೇನೆ, ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಆ ಸೆರೆಮನೆಯಲ್ಲಿ ಅವಿರೋಧವಾಗಿ ನಾನೇ ಆಯ್ಕೆಯಾದೆ. ಈ ಆಯ್ಕೆ ಅವಿರೋಧದ ಆಯ್ಕೆ. ಇಂಥ ಆಯ್ಕೆ ಆಗುವುದು ಬಹಳ ಅಪರೂಪ. ಹೌದು ಅಲ್ವಾ? ನಾವು ಅರಸು ಮಕ್ಕಳಿದ್ದಾಗ ನಮ್ಗೆ ಗೊತ್ತಾಗ್ಲಿಲ್ಲ. ಯಾವಾಗ ನಾವೊಂದ್ಸರಿ ಸೆರೆಮನೆಗೆ ಬಂತ ಅವಾಗ ಇದು ವಿರೋಧ ಅಲ್ಲ, ಒಳ್ಳೇದಲ್ಲ, ಏನಾದ್ರು ಒಂದು ಹೊಂದಾಣಿಕೆ ಮಾಡ್ಕೊಂಡ್ರೆ ಬದುಕ್ತೇವೆ ಅಂತ ಗೊತ್ತಾಯ್ತು. ಈ ಅವಿರೋಧ ಆಯ್ಕೆ ಆಗುವುದು ಯಾವಾಗ ಗೊತ್ತಾ? ಎಲ್ಲವರಿಗೂ ಒಂದೇ ರೀತಿಯಾದಂತ ಕಷ್ಟ ಒಂದೇ ಸಮಯಕ್ಕೆ ಬಂದಾಗ ಆಗುವ ಆಯ್ಕೆಯೇ ಅವಿರೋಧ. ಒಂದು ಇನ್ನೊಂದು, ಎಲ್ಲವರ ಉದ್ದೇಶವು ಒಂದೇ ಆದಾಗ ಅಸಾಧ್ಯತೆ ಆಗ್ತದೆ. ಅದಕ್ಕೆ ಸಮಾನ ಮನಸ್ಕರು ಅಂತ ಹೇಳುದು. ನಮ್ಮಲ್ಲಿ ಅದು ಆಯ್ತು ದೇವ. ಹಾಗಿದ್ರೆ ಆಯ್ಕೆಗೊಂಡಂತ ನಾನು ಸೆರೆಮನೆಯಿಂದ ಹೊರಗೆ ಹೋಗ್ಬೇಕಲ್ಲ, ಹೇಗೆ? ಆಗ ನಾರದರೇ ಸೂಚಿಸಿತು, ಹರಿನಾಮ ಸ್ಮರಣೆಯನ್ನ ಮಾಡಿ ಸೆರೆಮನೆಯ ಸರಳನ್ನ ಸ್ವಲ್ಪ ಸರಿಸಿದೆವು ಅಂತ ಒಬ್ಬ ವ್ಯಕ್ತಿ ಹೊರಗೆ ಹೋಗುವಷ್ಟು ಸ್ಥಳಾವಕಾಶ ಆಗ್ತದೆ. ಹಾಗಾಗಿ ನಿನ್ನ ಹೆಸರನ್ನ ಸ್ಮರಿಸಿ ಸರಳನ್ನ ಸರಿಸಿದಾಗ ನಾನು ಒಬ್ಬನೇ ಹೊರಗೆ ಬರುವಷ್ಟಾಯ್ತು. ಆಯ್ಕೆ ಆಗಿದ್ದೆಲ್ಲ. ಹೌದೌದು. ಹಾಗಾಗಿ ಅಲ್ಲಿಂದ ಸೆರೆಮನೆಯಿಂದ ನೇರ ಇಲ್ಲಿ ಬಂದಿದ್ದೆ. ಇದ್ದದ್ದು ಇದ್ದಾಗೆ ಬಂದ್ರೆ ಹೊರಗೆ ತಿಳಿಬಹುದು ಎನ್ನುವ ಕಾರಣಕ್ಕಾಗಿ ವೇಷವನ್ನು ಮರೆಮಾಚಿ ಇಲ್ಲಿವರೆಗೆ ಬಂದೆ. ಇಲ್ಲಿವರೆಗೆ ಬಂದಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ ದೇವ. ಏನು? ಅದರಿಂದ ಎಲ್ಲರಿಗ ಒಂದಿಸುವೆವು 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 ಸದೆದು ಮಗದನ ಬೇಗ ಒಂದಿಸುವೆವು ಸದೆದು ಮಗದನ ಬೇಗ ಸದೆದು ಮಗದನ ಬೇಗ ಒಂದಿಸುವೆವು ಒಂದಿಸುವೆವು ಸದೆದು ಮಗದನ ಬೇಗ ಓ ದೇವ, ಕೈ ಮುಗಿತಾ ಇದ್ದವು ನಾನು. ಕೈ ಎರಡಾಗಿರಬಹುದು, ಆದ್ರೆ ಈ ನಮಸ್ಕಾರದ ಹಿಂದೆ ಇನ್ನು 86 ಉಂಟು. ಓ 87 ಮಂದಿಯ ನಮಸ್ಕಾರ. ಹೌದು ಇಲ್ಲ ಉಂಟು. ಹೌದು, ನನ್ನ ಬಿಟ್ಟು ಇನ್ನು 86 86 86 ಜನ ಕೈ ಮುಗಿದು ದೇವಾನಿನಲ್ಲಿ ಪ್ರಾರ್ಥಿಸುವುದಿಷ್ಟೇ. ಆದಷ್ಟು ಬೇಗ ಆ ಮಾಂಸನನ್ನ ಒದಿಸಿ ನಮ್ಮನ್ನ ಬಂಧ ಮುಕ್ತಗೊಳಿಸಬೇಕು ದೇವ. ಬಂಧ ಮುಕ್ತ ಅರಸರದೂತರ ಮಾತು ಮುರಗರವು ಕೇಳುತ್ತ ಅರಸರದೂತನ ಮಾತು ಮುರಗರವು ಕೇಳುತ್ತ ಸತ್ಯದಿ ನಿಮ್ಮಯ ಸೆರೆಯು ಬಿಡಿಸುವೆ ಸತ್ಯದಿ ನಿಮ್ಮಯ ಸೆರೆಯು ಬಿಡಿಸುವೆನೆನ್ನುತ್ತ ಯದು ಕುಲವರನು ಸುರಿದನೆಂದೊರೆಯನ್ನುತ್ತ ಕಳುಹಿದವು. ಆ ಮಾನವ ದೌಷ್ಟ್ಯಕ್ಕೆ ಒಳಗಾದವರಿಗೆ 87 ಮಂದಿ ಅರಸ ಮಕ್ಕಳನ್ನ ಸೆರೆಯಲ್ಲಿಟ್ಟು ಹಿಂಸಿಸುತ್ತಾ ಇದ್ದಾನೆ ಮಾನವ. ಯೋಚಿಸುವುದು ಬೇಡ. ನಿಮ್ಮ ಅಳಲನ್ನ ಕೇಳಿದ ಬಳಿಕ ಕೈಕಟ್ಟಿ ಕುಳಿತುಕೊಳ್ಳುವವನವರ ಸತ್ಯತೆ ನಿಮ್ಮಯ ಸೆರೆಗೆಂದು ಬಿಡಿಸು. ಯೋಚಿಸುವುದು ಬೇಡ. ಹೋಗಿ ಇದು ನಿಮ್ಮ ಆಶ್ವಾಸ. ನಮೋ ಎಂಬತ್ತೇಳು. 87 ಸರಿ. ಲೆಕ್ಕ ಹೆಚ್ಚು ಕಡಿಮೆ ಆಗಲಿ, ನಮ್ಮ ಲೆಕ್ಕ ಹೆಚ್ಚು ಕಡಿಮೆ ಆಗಲಿ. ನೀವು ನನಗೆ ಅದೇ ನಾವು ಆಶ್ವಾಸನೆ ಕೊಟ್ಟದ್ದು ಆಶ್ವಾಸ. ಇದೇ ನಂಗೆ ಅನುಮಾನ ದೇವ. ಹೇಳಿದ್ನಲ್ಲ, ನಾವು ಒಂದು ಕಾಲದಲ್ಲಿ ಅರಸು ಮಕ್ಕಳು ಎನ್ನುವುದಾಗಿ. ನಾವು ಅರಸು ಮಕ್ಕಳಾದಾಗ ಅದೆಷ್ಟೋ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ. ಆಶ್ವಾಸನೆ ಇನ್ನೂ ಹಾಗೆ ಉಂಟು ಬಿಟ್ಟು ನಾವು ಮಾತ್ರ ಉತ್ತರವಿಲ್ಲ. ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಈ ಆಶ್ವಾಸನೆ ಅಂದ್ರೆ ಈ ಶ್ವಾಸ ಹೋಗೋದ್ರೊಳಗೆ ಪೂರೈಸ್ತದ? ನನ್ನ ಅರ್ಥ ಹಾಗೆ ಅಲ್ಲ. ಈ ಶ್ವಾಸ ಇರುವುದರೊಳಗೆ ಪೂರೈಸುವುದರಿಂದ ಅದು ಆಶ್ವಾಸನೆ. ಹಾಗಂತ ನಿನಗೆ ಗೊಂದಲ ಆಗಬಹುದು. ಅಲ್ಲ ಅದೇ ಹೌದಲ್ಲ, ಅನುಮಾನವೇ? ಇದು ಆಶ್ವಾಸನೆ ಅಲ್ಲ, ವಿಶ್ವಾಸ. ವಿಶ್ವಾಸ. ನಮೋ ನಮಃ.
ಮಾಡಿಲ್ಲ, ಅದ್ರ ಮೇಲೆ ಮಾಡಿಲ್ಲ. ಮತ್ತೆ ಸಂಖ್ಯೆ ಬದಲಾವಣೆ ಇಲ್ಲ ಸಂಖ್ಯೆ ನಮ್ಮದಷ್ಟೇ 87. ನೀವೆಂತ ಹೇಳಿದ್ರು ಸತ್ಯದಲ್ಲಿ ಮುಗಿಸಿ. ಸತ್ಯದಿ ನಿಮ್ಮಯ ಸೆರೆಯಿಂದ ಬಿಡಿಸು. ಇದೇ ಸಣ್ಣದು. ಆ ಸತ್ಯ ಅನ್ನೋದಕ್ಕಿಂತಲೂ ಒಂದು ನಿರ್ದಿಷ್ಟ ಅವಧಿ ಇದ್ರೆ ಒಳ್ಳೆದಿದ್ದೇನೋ. ಯಾಕೆಂದ್ರೆ ನೋಡಿ, ನೀವು ದೊಡ್ಡವರೇ, ಆ ಕಡೆಯಿಂದ ಅವನು ದೊಡ್ಡವರೇ. ಈ ದೊಡ್ಡವರಿಬ್ರು ಎದುರಾದಾಗ ಎಷ್ಟು ಹೊತ್ತಿಗೆ ಮುಗಿತದೆ ಹೇಳಲಿಕ್ಕಾಗುದಿಲ್ಲ. ಒಂದೊಂದು ಸಾರಿ ಎಷ್ಟು ಹೊತ್ತಾದ್ರೂ ಆಗ್ಬೋದು, ಕೆಲವೊಂದು ಸಾರಿ ಪುಸ್ತಕ ಅವರವರೇ ಹೊಂದಾಣಿಕೆ ಮಾಡ್ಕೊಂಡು ನಾವು ಎಷ್ಟೊತ್ತಾದ್ರೂ ನಮ್ಗೆ ಸಿಗುದಿಷ್ಟೇ ಅಲ್ವೇನ ಒಂದು ಪುಸ್ತಕ ಮುಗಿಸ್ಬೇಕು. ಹಾಗೆ ಅಂದ್ರೆ ಈಗ ನಿನಗೊಂದು ನಿಗದಿತವಾದ ಸಮಯ ಬೇಕು. ಒಂದಿಷ್ಟೊತ್ತಿಗೆ ಪ್ರಾರಂಭ ಆಗಿ ಒಂದಿಷ್ಟೊತ್ತಿಗೆ ಮುಗೀತದೆ ಎಂದು ಗೊತ್ತಾದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ನಾವು ಹೋಗಿ ಮುಟ್ಟಿದ್ದ ಮುಗಿದು ಸರ್, ಹೋಗೋದ್ರೊಳಗೆ ಮುಗಿದು ನಿರ್ಧಾರ ತಗೊಂಡ್ಬಿಡ್ತೀರಿ, ಹೇಳಿಕ್ಕಾಗುದಿಲ್ಲ. ಕ್ಷಣ ಮಾತ್ರದಲ್ಲಿ ಅಂದ್ಬಿಟ್ರೆ ನಂಗಿಂದು ಇಲ್ಲಿಂದು ಬಾಗ್ಲೇ ದಾಟಿ ಇರುವುದಿಲ್ಲ, ನೀವು ಮುಗಿಸ್ಬಿಟ್ರಲ್ಲಿ. ಈಗ ನನ್ನ ನಿರ್ಧಾರ ನಿನಗೆ ಯಾವ ಅಪಾಯ ತರುವುದಿಲ್ಲ. ನಿಮಗೆ ಉಪಕಾರ ಆಗಬೇಕು ಅಂತಾದ್ರೆ ನಿಮ್ಮ ಅನುಕೂಲಕ್ಕೆ ಬೇಕಾಗಿ ಸಮಯವನ್ನು ನಾನೇ ನಿಗದಿಪಡಿಸಿಕೊಡ್ತೇನೆ. ಅಲ್ಲ, ನಿಮಗೂ ಅನುಕೂಲ ಆಗ್ಬೇಕು. ಈಗ ನನ್ನ ಅನುಕೂಲಕ್ಕಿಂತ ಹೆಚ್ಚು ನಿನಗೆ ಅನುಕೂಲ ಆದ್ರೆ ಒಳಿತು. ನನಗೆ 87 ಜನರಿಗೆ ಅಲ್ವಾ? ಸತ್ಯ ಎನ್ನುವುದರ ಅರ್ಥ ನಿಮಗೆ ನಿಗದಿತವಾದ ಸಮಯ ಬೇಕು ಅಂತ ಕೇಳು. 8 ದಿವಸದಲ್ಲಿ ಮಾಗದನನ್ನ ಕೊಂದು ನಿಮ್ಮನ್ನ ಸೆರೆಯಿಂದ ಬಿಡಿಸ್ತೇನೆ. 8 ದಿನ 8 ಮತ್ತೆ 8 ದಿನದಲ್ಲಿ ಎಲ್ಲ ದೇವ್ರೆ. ಮತ್ತೆ 8ರಲ್ಲಿ ಮತ್ತೆ ಹೆಚ್ಚು ಕಡಿಮೆ ಇಲ್ಲ. ಅದಿಲ್ಲ, ಒಂದು ದೇವರಾಡಿನ ಮೇಲೆ ಮುಗೀತು. ನಿಜವಾಗ್ಲೂ ದೇವ್ರ ಹತ್ರ ಪ್ರಶ್ನೆ ಮಾಡಬಾರ್ದು. ಆದ್ರೂ ಯಾರ ಹತ್ರ ಗೊತ್ತಾಗಲಿದ್ದ ಕೇಳು ದೇವ್ರ ಹತ್ರ. ಅದು ನಾವು ಒಂದು ಉತ್ತರ ಕೊಡು ದೇವ್ರ ಎದುರು ಸಿಕ್ಕಿದಾಗ. 8 ದಿನ ಅಂದ್ರಲ್ಲ, ನಾವು ಕೇಳಿದ್ದು ನಾರದ್ರು ಹೇಳಿದ ಕಥೆಯಲ್ಲೂ ಅದೇ ಇದ್ದದ್ದು. ನಿಮ್ದೆಲ್ಲ 8ರದ್ದೇ ವ್ಯವಹಾರ ಅಂತ. ನೀವು ಹುಟ್ಟಿದ್ದು 8ನೇ ಅವತಾರ, 8ನೇ ಗರ್ಭ, 8ನೇ ದಿನ. ಈಗ ಕೊಲ್ತೇನೆ ಹೇಳುದು 8. ಎಲ್ಲ ನಿಮ್ದು 8. ಈ ನಿಮ್ 8 ಏನು ಅಂತ ಗೊತ್ತಾಗುತ್ತೆ. ನಿಮ್ಮ ಜೀವ ಒಬ್ಬರದ್ದು ಹೋಯ್ತು. ನಿನ್ನ ಜೀವನಕ್ಕೆ ಅಂತ ತಾಗುವುದಿಲ್ಲ. ಹಂಗೆ ಆಗುದಿಲ್ಲ, ಕೇಳಿದವರು. ನಿಮ್ಮ ಜೀವನಕ್ಕೆ ಅಂತದೊಂದು ಕಾರ್ಯ ಮಾಡಿದ ವ್ಯಕ್ತಿಯ ಜೀವನದ ಅಂತ್ಯ ಆಗುವುದಂತೂ ಸತ್ಯ. ಯಾಕೆ ಅದೆಷ್ಟು 8ರ ಮೇಲೆ ನಂಬಿಕೆ ಇಟ್ಟಂತ ನಿನಗೆ ಈ